ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ನನ್ನ ಜೀವನದಲ್ಲಿ ಏನು ನಡೆಯುತ್ತದೆ? ಸಮಸ್ಯೆ, ತೊಂದರೆ, ಕಷ್ಟ, ನಷ್ಟಗಳಿಂದ ಪಾರಾಗಲು ಉತ್ತಮ ಜೀವನ ನಡೆಸಲು ಸಾಧ್ಯವೇ ಎಂದು ನೀವು ಯೋಚಿಸಬಹುದು. ಬಾಳಿನಲ್ಲಿ ಸುಖ ಯಾವಾಗ ಬರುತ್ತದೆ, ಸಂತೋಷ ಯಾವಾಗ ದೊರೆಯುತ್ತದೆ ಎಂದು ತಿಳಿಯುವುದು ಜನರಿಗೆ ತುಂಬ ಕುತೂಹಲದ ವಿಷಯ. ಈಗ ನಾವು ನಮ್ಮ ಜೀವನದ ಕೆಲವು ಅದೃಷ್ಟ ಮತ್ತು ದುರಾದೃಷ್ಟಗಳ ಬಗ್ಗೆ ತಿಳಿಯಬೇಕಾದರೆ ನಿಮ್ಮ ಹೃದಯ ರೇಖೆಯಲ್ಲೂ ಹಲವಾರು ವಿಚಾರಗಳು ಅಡಗಿದೆ. ಇಂತಹ ವಿಚಾರಗಳನ್ನು ತಿಳಿದುಕೊಂಡಾಗ ನೀವು ಜೀವನದಲ್ಲಿ ಮುಂದುವರಿಯಲು ಸಾಧ್ಯವಾಗುತ್ತದೆ. ಇಂತಹ ವಿಚಾರಗಳನ್ನು ತಿಳಿಸಿಕೊಡುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬರ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಎನೇಬಲ್ ಮಾಡಿಕೊಂಡ್ರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತದೆ. ಅದರಿಂದಾಗಿ ನೀವು ಎಲ್ಲ ವಿಡಿಯೋಗಳನ್ನು ನೋಡಬೇಕು. ಎಲ್ಲ ವಿಡಿಯೋ ನೋಡಿ ಯಾವುದೇ ವಿಚಾರಗಳನ್ನು ತಿಳಿದುಕೊಂಡು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಲವಾರು ಜನರು ತಮ್ಮ ಭವಿಷ್ಯ ಕೇಳುವ ಬಗ್ಗೆ ನಮಗೆ ಪದೇ ಪದೇ ಕೇಳುತ್ತಾನೆ ಇರ್ತಾರೆ. ಯಾರಿಗೆ ತಮ್ಮ ಭವಿಷ್ಯವನ್ನು ಮನೆಯಲ್ಲೇ ಕುಳಿತು ತಿಳಿಯುವಂತಹ ಕುತೂಹಲ ಇದೆಯೋ, ಆಸಕ್ತಿ ಇದೆಯೋ, ಇಷ್ಟ ಇದೆಯೋ ಅಂಥವರು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ಹಾಯ್ ಅಂತ ಅಥವಾ ಎಸ್ ಅಂತ ವಾಟ್ಸಪ್ ಮೆಸೇಜ್ ಮಾಡಿ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನಿಮ್ಮ ಮನೆಯಲ್ಲೇ ಕುಳಿತು ನಿಮಗೆ ತಿಳಿಯಲು ಸಾಧ್ಯ ಎಂಬುದನ್ನು ನಾವು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮಗೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲ್ನಲ್ಲಿಯೇ ನೀವು ನೋಡಿ ಓದಿ ತಿಳಿದುಕೊಳ್ಳಬಹುದು. ಅದಕ್ಕಾಗಿ ನೀವು ಇದರಲ್ಲಿ ಕೊಟ್ಟಿರೋ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಬೇಕೇ ಹೊರತು ನೀವು ಕಾಮೆಂಟ್ ಬಾಕ್ಸಲ್ಲಿ ಬರೆದರೆ ನೋಡುವುದಿಲ್ಲ, ಅಥವಾ ಮೆಸೇಜ್ ಮಾಡಿದರೂ ನಮಗೆ ನೋಡಲು ಸಮಯ ಸಿಗುವುದಿಲ್ಲ. ಆದುದರಿಂದ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ಮಾತ್ರ, ಓನ್ಲಿ ವಾಟ್ಸಪ್ ನಂಬರ್ ಮೆಸೇಜ್, ನೋ ಕಾಲ್ ಅಂತ ಅಲ್ಲಿ ಹಾಕಿರ್ತೀವಿ, ಅದರಲ್ಲಿ ಆ ನಂಬರಿಗೆ ನೀವು ಮೆಸೇಜ್ ಮಾಡಿ. ನಾವು ಎಲ್ಲವೂ ವಿಚಾರ ಮಾಡಿ BM ಫಿಚಾರಾಲಜಿ ರಿಸರ್ಚ್ ಸೆಂಟರ್ನವರು ತಾವು ತಿಳಿದು ಸಂಶೋಧನೆ ಮಾಡಿದ ವಿಚಾರಗಳನ್ನು ಇದರ ಮೂಲಕ ನಿಮಗೆ ತಿಳಿಸುತ್ತಾ ಇದ್ದೇನೆ. ಈಗ ನೋಡಿ, ನಾನು ಇವತ್ತು ನಿಮಗೆ ಹೃದಯ ರೇಖೆಯ ಬಗ್ಗೆ, ಹೃದಯ ರೇಖೆ ಅಂತ ನಿಮಗೆ ಗೊತ್ತಿದೆ, ಇದೇ ನೋಡಿ ಹೃದಯ ರೇಖೆ. ಎಲ್ಲಿಂದ ಹೆಚ್ಚು ಕಡಿಮೆ ನಾವು ಶನಿ ಬೆರಳ ಅಥವಾ ಗುರು ಬೆರಳ ಕೆಳಗಿಂದ ಇಲ್ಲಿ ಕೊನೆ ಎಂಡಿಗೆ ತನಕ, ಅಂದರೆ ನಮ್ಮ ವಿವಾಹ ರೇಖೆಯ ಕೆಳಗೆ ಅಥವಾ ಬುಧ ಪರ್ವದ ಕೆಳಗೆ ಅಥವಾ ಕಿರುಬೆರಳಿನ ತುದಿಯವರೆಗೆ, ಅಂದರೆ ಕಿರುಬೆರಳಿರುವಂತಹ ಸೈಡಿನಲ್ಲಿ ಅದರ ಕೊನೆಯ ಹಸ್ತದ ಕೊನೆಯವರೆಗೆ ಬಂದಿರುವ ರೇಖೆಯೇ ಈ ರೇಖೆಯನ್ನು ನಾವು ಹೃದಯ ರೇಖೆ ಎನ್ನುತ್ತೇವೆ. ಮನಸ್ಸಿನ ಭಾವನೆಗಳನ್ನು ತಿಳಿಸುವ ಮನಸ್ಸಿನ ಭಾವನೆ, ನಿಮ್ಮ ಮನಸ್ಸು ಹೇಗಿರುತ್ತದೆ, ಚಂಚಲವಾಗಿದೆಯೇ, ಗಟ್ಟಿಯಾಗಿದೆಯೇ, ಹೃದಯವಂತರಾಗಿದ್ದೀರಾ, ಯಾವ ಮನಸ್ಸಿನ ಭಾವನೆಗಳನ್ನು ತಿಳಿಸುವ ಈ ರೇಖೆ ನಮ್ಮ ಜೀವನದ ಬಗ್ಗೆ ಹಲವಾರು ಸೂಚನೆಗಳನ್ನು ನೀಡುತ್ತದೆ. ಆದುದರಿಂದ ಈ ರೇಖೆಯನ್ನು ಸರಿಯಾಗಿ ಪರಿಶೀಲಿಸಿ ನೋಡಿದಾಗ ಮಾತ್ರ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಗಳಾಗುವುದು, ನಿಮ್ಮ ಬುದ್ಧಿಶಕ್ತಿಯಿಂದ ನಿಮ್ಮ ಕೆಲಸ ಆಗುತ್ತದೆಯೇ, ನಿಮ್ಮ ಮನಸ್ಸಿನಿಂದ ನಿಮ್ಮ ಕೆಲಸ ಆಗುತ್ತೆಯೇ, ನಿಮ್ಮ ಯೋಚನೆಯಿಂದ ನಿಮ್ಮ ಕೆಲಸ ಆಗುತ್ತೆ ಎಂಬುದ ವಿಚಾರಗಳನ್ನು ನಾವು ತಿಳಿಯಬಹುದು. ಈಗ ಈ ಹೃದಯ ರೇಖೆ ಮುಂದೆ ಸಾಗಿ, ಈ ಹೃದಯ ರೇಖೆ ಹೀಗೆ ಮುಂದೆ ಸಾಗಿ ಶನಿ ಪರ್ವದ ಕೆಳಗೆ, ಇದು ಶನಿ ಪರ್ವ, ಇದರ ಕೆಳಗೆ ಕೈ ಕೊನೆಗೊಂಡಿದ್ದರೆ, ಶನಿ ಪರ್ವದ ಕೆಳಗೆ ಕೊನೆಗೊಂಡಿದ್ದರೆ, ಈಗ ನೋಡಿ ಇಲ್ಲಿಗೆ ಕೊನೆಗೊಂಡಿರುತ್ತದೆ.
ಈ ಶನಿ ಪರ್ವದ ಕೆಳಗೆ ಇಂತಹ ವ್ಯಕ್ತಿಗಳಿಗೆ ಜೀವನದಲ್ಲಿ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರುತ್ತದೆ. ಹೀಗೆ ಈ ಹೃದಯ ರೇಖೆ ಶನಿ ಬೆರಳ ಕೆಳಗೆ ಹೀಗೆ ಕೊನೆಗೊಂಡಿದ್ದರೆ ಅವರ ಜೀವನದಲ್ಲಿ ಹಲವು ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆ ಇದೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಅವರಿಗೆ ಹಲವಾರು ರೀತಿಯ ಶ್ರಮ ನಷ್ಟಗಳಾಗುವಂಥ ಸಾಧ್ಯತೆ ಇದೆ. ಇವರ ಜೀವನದಲ್ಲಿ ಸಂತೋಷ ತೀರ ಕಡಿಮೆ. ನಾನು ಹೇಳ್ತಿರೋದು ಈ ಹೃದಯ ರೇಖೆ ಶನಿ ಪರ್ವದ ಕೆಳಗೆ ಕೊನೆಗೊಂಡಿದ್ದರೆ, ಅದು ಹಂಗೇ ಕೊನೆಗೊಂಡಿದ್ದರೆ ಮಾತ್ರ ನಾನು ಹೇಳ್ತಾ ಇರೋದು. 80% ಜನರು ಹೀಗಿದ್ದಂತಹ 80% ಜನರಿಗೆ ನಾನೀಗ ಮೇಲೆ ಹೇಳಿದಂತಹ ಸಮಸ್ಯೆಗಳು ಎದುರಾಗಬಹುದು. ಕಷ್ಟಪಟ್ಟು ದುಡಿಯುವ ಇವರು ಮುಪ್ಪಿನಲ್ಲಿ ಸಂತೋಷ ಜೀವನ ನಡೆಸುತ್ತಾರೆ. ನಾನು ಹೇಳಿದಲ್ಲ, ಇದು ಕಷ್ಟ ನಷ್ಟಗಳೇನಾಗುತ್ತೆ. ಇವರು ಆದರೂ ಕಷ್ಟಪಟ್ಟು ದುಡಿತಾರೆ, ಶ್ರಮಪಟ್ಟು ದುಡಿತಾರೆ. ಇವರ ಜೀವನ ಮುಪ್ಪಿನಲ್ಲಿ ಸಂತೋಷದ ಜೀವನವನ್ನು ನಡೆಸುತ್ತಾರೆ. ಇನ್ನು ಇವರಲ್ಲಿ 80% ಜನ ಅಂತಹ ಜೀವನ ನಡೆಸುತ್ತಾರೆ ಅಂತ ನಾನು ಹೇಳಿದೆ. ಇನ್ನು 10% ಜನರು ಸೋಮಾರಿಗಳಾಗಿ ಕೆಟ್ಟ ಅಭ್ಯಾಸಗಳಲ್ಲಿ ಬಾಳನ್ನು ಹಾಳು ಮಾಡಿಕೊಳ್ಳುತ್ತಾರೆ. ಇಲ್ಲಿ ಹಿಂಗಿದ್ದವರು 80% ಜನ ಕಷ್ಟಪಟ್ಟು ದುಡಿತಾರೆ, ಶ್ರಮಪಟ್ಟು ದುಡಿತಾರೆ. ಅದರಿಂದಾಗಿ ಅವರು ಮುಪ್ಪಿನಲ್ಲಿ ಹೆಚ್ಚಿನ ಸಂತೋಷವನ್ನು ಅನುಭವಿಸುತ್ತಾರೆ. ಹಾಗೆ ಇನ್ನು 10% ಜನರು ಕೆಟ್ಟ ಅಭ್ಯಾಸಗಳನ್ನು ಮಾಡಿ ಬಾಳನ್ನು ಹಾಳು ಮಾಡಿಕೊಳ್ಳುತ್ತಾರೆ. ಬೇಡದ ಚಟಗಳನ್ನು ಅಂಟಿಸಿಕೊಂಡು ಅವರು ಜೀವನದಲ್ಲಿ ಯಾವುದೇ ಕೆಲಸ ಮಾಡದೆ ಅವರು ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಾರೆ. ಇನ್ನು ಉಳಿದ 10% ಜನರು ಬೇರೆಯವರ ದುಡಿಮೆಯಿಂದ ಅಂದರೆ ಹೆಂಡತಿಯ ಅಥವಾ ಮಕ್ಕಳ ಇಲ್ಲವೇ ಅವಲಂಬಿತರಾದ ಬೇರೆ ಕೆಲವರ ದುಡಿಮೆಯಿಂದ ಜೀವನವನ್ನು ನಡೆಸುತ್ತಾ ಅವರು ಇತರೆ ಅಂದರೆ ಅವರು ಹೆಂಡತಿ ಮಕ್ಕಳಿಂದ ಕಳಿಸುತ್ತಾರೆ. ಆದರೆ ಅವರು ಇತರೆ ಅಪಾಯಗಳಿಂದ ಕಷ್ಟ ಜೀವನ ನಡೆಸುವ ಸ್ಥಿತಿ ಇವರದಾಗಿರುತ್ತದೆ. ಹೆಂಡತಿ ಮಕ್ಕಳು ಇಂದ ದುಡಿಸಿಕೊಂಡು ಇವರು ಜೀವನ ಮಾಡಿದರು ಇತರೆ ರೀತಿಯ ಕಷ್ಟ ನಷ್ಟಗಳು ಅವರಿಗೆ ಹಿಂಬಾಲಿಸಿಕೊಂಡು ಬರುತ್ತೆ. ಹೃದಯ ರೇಖೆ ಮುಂದೆ ಬೆಳೆದು ಒಂದು ಶಾಖೆ ಗುರುಪರ್ವಕ್ಕೂ ಇನ್ನೊಂದು ಆಯುಷ ರೇಖೆಗೂ ಹೋಗಿದ್ದರೆ, ಗುರುಪರ್ವಕ್ಕೂ ಮತ್ತೊಂದು ಶನಿ ಪರ್ವಕ್ಕೂ ಒಂದು ಹೀಗೆ ಇದು ಗುರುಪರ್ವ ಅಂತ ನಿಮ್ಗೆ ಗೊತ್ತು. ಇದು ಗುರುಪರ್ವ, ಒಂದು ಶನಿ ಪರ್ವ ಅಂದರೆ ಗೊತ್ತು. ಇದು ಶನಿ ಪರ್ವಕ್ಕೂ ಒಂದೊಂದು ಕವಲುಗಳು ಇನ್ನೊಂದು ಜ್ಞಾನರೇಖೆ ಮತ್ತು ಮತ್ತೊಂದು ಶನಿ ಪರ್ವಕ್ಕೂ ಜ್ಞಾನರೇಖೆಗೂ ಮತ್ತೊಂದು ಏನು ಮಾಡುತ್ತೆ, ಜ್ಞಾನರೇಖೆಗೆ ಬಂದಿರುತ್ತದೆ, ಇನ್ನೊಂದು ಜ್ಞಾನರೇಖೆಗೆ ಬಂದಿರುತ್ತದೆ. ಇದು ನಿಮಗೆ ಗೊತ್ತಿದೆ, ಇದು ಜ್ಞಾನರೇಖೆ. ಈಗ 3 ಕವಲುಗಳಾಗಿದೆ. ಅಂದರೆ ಒಂದು ಜ್ಞಾನರೇಖೆ ಬಂತು, ಒಂದು ಶನಿ ಪರ್ವಕ್ಕೆ ಬಂತು, ಇನ್ನೊಂದು ಗುರುಪರ್ವಕ್ಕೆ ಬಂತು. ಇಂತಹ ಜನಗಳಿಗೆ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತದೆ. ಇವರು ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತಾರೆ. ರೋಗ ರುಜಿನಗಳು ಬಂದರೂ ಬೇಗನೆ ಗುಣವಾಗುತ್ತದೆ. ಹಾಗೆ ಆರೋಗ್ಯ ಕೆಡುವುದು ಬಹಳ ಅಪರೂಪವಾಗಿರುತ್ತದೆ. ಹೀಗಿದ್ದಾಗ ರೋಗ ರುಜಿನಗಳು ಕಡಿಮೆ, ಇವರು ಸುಖ ಸಂತೋಷವನ್ನು ಅನುಭವಿಸುತ್ತಾರೆ. ರೋಗ ಬಂದರೂ ಬೇಗನೆ ಗುಣವಂತರಾಗಿ ಉಳಿತಾರೆ. ಈ ರೀತಿ ರೇಖೆಗಳಿರುವ ಜನರು ವೈದ್ಯಕೀಯ ಅಥವಾ ಅದಕ್ಕೆ ಸಂಬಂಧಪಟ್ಟ ಶಿಕ್ಷಣ ಪಡೆದರೆ ಉತ್ತಮ ಫಲಿತಾಂಶವಿರುತ್ತದೆ. ಅವರು ಕೀರ್ತಿ, ಹೆಸರು, ಹಣವನ್ನು ಸಂಪಾದನೆ ಮಾಡುತ್ತಾರೆ. ಈ ರೀತಿಯ ಇದ್ದವರು ಈ ರೀತಿ ಬೇಕಾದ್ರೆ ಇಲ್ಲಿಂದನೇ ಕೊಡೋದು, ಇಲ್ಲಿಂದ ನೋಡಿ ಹೀಗೆ
ಹೀಗಿದ್ದವರು ವೈದ್ಯಕೀಯಕ್ಕೆ ಸಂಬಂಧಪಟ್ಟ ವ್ಯಾಪಾರ ವ್ಯವಹಾರವಾಗಿರ್ಬೋದು ಅಥವಾ ವೈದ್ಯಕೀಯವಾಗಿರ್ಬೋದು ಯಾವುದೇ ಒಂದು ಅಂತಹದ್ದು ನಡೆದರೆ ಹೆಚ್ಚಿನ ಹಣ ಸಂಪಾದನೆ ಕೀರ್ತಿ ಬರುವಂಥ ಕೆಲಸವಾಗಿರುತ್ತದೆ ಎಂಬುದನ್ನು ತಿಳ್ಕೊಬೇಕು. ಇನ್ನು ಈ ಗುರುಪರ್ವಕ್ಕೆ ಬಂದಿದೆಯಲ್ಲ ಈ ರೇಖೆ ಧನಾಭಿವೃದ್ಧಿಯನ್ನು, ಆರೋಗ್ಯ ಅಭಿವೃದ್ಧಿಯನ್ನು ಹಾಗೂ ಶಿಕ್ಷಣ ಕ್ಷೇತ್ರಗಳಲ್ಲಿನ ಅಭಿವೃದ್ಧಿಯನ್ನು ಸೂಚಿಸುತ್ತದೆ. ಇದು ಧನಾಭಿವೃದ್ಧಿ, ಶಿಕ್ಷಣಾಭಿವೃದ್ಧಿ ಮತ್ತು ಧನಾಭಿವೃದ್ಧಿಯನ್ನು ಸೂಚಿಸುತ್ತದೆ. ಅಂದರೆ ಇಂತಹ ರೇಖೆ ಇರುವ ಜನರಿಗೆ ಶಿಕ್ಷಕ ವೃತ್ತಿ ಅಥವಾ ಶಿಕ್ಷಣಕ್ಕೆ ಸಂಬಂಧಪಟ್ಟ ವೃತ್ತಿ ಹೆಚ್ಚು ಧನಾಭಿವೃದ್ಧಿಗೆ ಕಾರಣವಾಗಬಹುದು. ಹಾಗೆಯೇ ಅವರು ಹೆಚ್ಚು ಸಂತೋಷದಿಂದ ಜೀವನ ನಡೆಸುತ್ತಾರೆ. ಇವರು ಹೀಗಿದ್ದರೆ ಅವರು ಸಂತೋಷದಿಂದ ಜೀವನವನ್ನು ನಡೆಸುತ್ತಾರೆ. ಒಂದು ವೇಳೆ ಈ ರೇಖೆಗಳೆಲ್ಲ ಇಲ್ಲದೇ ಇದ್ದು ಈ ಕವಲೊಡೆಯದೆ ಇಲ್ಲಿ ಬಂದಂತಹ ರೇಖೆ ಹೀಗೆ ಗುರುಪರ್ವದಿಂದ ಕೆಳಗೆ ಬಗ್ಗಿ ಅಂದರೆ ಕೆಳಗೆ ಇಳಿದು ಜ್ಞಾನರೇಖೆ ಇದು ಜ್ಞಾನರೇಖೆ, ಈ ಜ್ಞಾನರೇಖೆ ಮತ್ತು ಆಯುಷ ರೇಖೆಗೆ ತಗಲಿದ್ದರೆ ಆಯುಷ ರೇಖೆಗೆ ಸೇರುವಲ್ಲಿಗೆ ಹೋಗಿದ್ದರೆ ಅವರಿಗೆ ಹೆಚ್ಚಿನ ಕಷ್ಟ ನಷ್ಟಗಳು, ಅದರಲ್ಲೂ ಅಪಘಾತವಾಗುವಂತಹ ಸೂಚನೆ ಇದೆ. ಹೀಗೆ ಬಂದು ಈಗ ಸೇರಿದರೆ ಅಪಘಾತವಾಗುವಂತಹ ಸೂಚನೆಗಳು ಇರುವ ಸಾಧ್ಯತೆ ಇದೆ ಎಂಬುದನ್ನು ತಿಳಿಯಬೇಕು. ಅವರ ಆಯುಷ ರೇಖೆಯನ್ನು ನೋಡಿ, ಹಿಂಗಿದ್ದವರ ಆಯುಷ ರೇಖೆಯನ್ನು ನೋಡಿ ಯಾವ ವಯಸ್ಸಿನಲ್ಲಿ ಅವರಿಗೆ ಅಪಾಯವಾಗುವಂತಹ ಸಾಧ್ಯತೆ ಇದೆ ಎಂಬುದನ್ನು ಹೇಳಬಹುದು. ಆಯುಷ ರೇಖೆಯಲ್ಲಿ ವಯಸ್ಸಿನ ಲೆಕ್ಕಾಗಿ ಹೇಳಬಹುದು. ಆ ಟೈಮಿನಲ್ಲಿ ಅವರು ತುಂಬ ಎಚ್ಚರವಾಗಿರಬೇಕಾಗುತ್ತದೆ. ಆಯುಷ ರೇಖೆ ತುಂಡಾಗಿದ್ದರೆ, ಈ ಆಯುಷ ರೇಖೆ ಎಲ್ಲಾದರೂ ತುಂಡಾಗಿದ್ದರೆ, ಈ ಆಯುಷ ರೇಖೆ ಹೀಗೆ ತುಂಡಾಗಿದ್ದರೆ ಆಯುಷ ರೇಖೆ ತುಂಡಾಗಿದ್ದರೆ ಅಥವಾ ಕೆಳಗೆ ಶಾಖಾರೇಖೆ ಇಳಿದಿದ್ದರೆ ಅಥವಾ ಈ ರೀತಿ ಶಾಖಾರೇಖೆ ಕೆಳಗೆ ಹೋಗಿದ್ದರೆ, ಶಾಖಾರೇಖೆ ಕೆಳಗೆ ಇಳಿದಿದ್ದರೆ ಅದನ್ನು ದೋಷಫಲದ ವಯಸ್ಸು ಎಂದು ಹೇಳಬೇಕು. ಅದನ್ನು ಈಗ ಕಟ್ಟಾಗಿರ್ಬೋದು ಅಥವಾ ಹೀಗೆ ಕೆಳಗೆ ಇಳಿದಿರಬಹುದು. ಅದನ್ನು ದೋಷಫಲದ ವಯಸ್ಸು ಎಂದು ಹೇಳಬೇಕು. ಒಂದು ವೇಳೆ ಆಯುಷ ರೇಖೆ ಚೆನ್ನಾಗಿದ್ದರೆ ಅಪಘಾತದಿಂದ ಜೀವನಕ್ಕೆ ಅಪಾಯವಾಗದೆಂದು ತಿಳಿಯಬೇಕು. ಒಂದು ವೇಳೆ ಇದು ಯಾವುದೂ ಇಲ್ಲ, ಈ ಆಯುಷ ರೇಖೆ ಚೆನ್ನಾಗಿ ಎದ್ದು ಕಾಣುವಂತಿದೆ ಅಥವಾ ಚೆನ್ನಾಗಿ ಎದ್ದು ಕಾಣುವಂತಿದೆ, ಎಲ್ಲೂ ತುಂಡಾಗಿಲ್ಲ, ಎಲ್ಲೂ ಅದಕ್ಕೆ ಕೆಳಮುಖವಾಗಿ ಬಂದಂತಹ ಶಾಖಾರೇಖೆಗಳಿರದಿದ್ದರೆ ಅವರು ಏನೇ ಕಷ್ಟ ಬಂದರೂ ಬೇಗನೆ ನಿವಾರಿಸಿಕೊಂಡು ಅದರಿಂದ ಅವರು ಪಾರಾಗುತ್ತಾರೆ. ಅದೇ ರೀತಿ ಅಪಘಾತವಾದರೂ ಅವರಿಗೆ ಹೆಚ್ಚಿನ ಕಷ್ಟಗಳು ಎದುರಾಗುವುದಿಲ್ಲ. ಹೃದಯ ರೇಖೆಯ ಆರಂಭದಲ್ಲಿ ಪುಕ್ಕದಂತೆ ರೇಖೆಗಳಿದ್ದರೆ, ಇಲ್ಲಿ ನೋಡಿ ಆರಂಭದಲ್ಲಿ ಇಲ್ಲಿ ಪುಕ್ಕದಂತೆ ಹಿಂಗೆ ರೇಖೆಗಳಿದ್ದರೆ, ಪುಕ್ಕದಂತೆ ರೇಖೆಗಳಿದ್ದರೆ ಅವರು ಅನೈತಿಕ ಸಂಬಂಧ ಬೆಳೆಸಿ ಅಪಾಯಕ್ಕೆ ಸಿಕ್ಕಿ ಹಾಕಿಕೊಳ್ಳುವ ಸಾಧ್ಯತೆ ಇದೆ ಎಂಬುದನ್ನು ಮರೆಯಬಾರದು. ಈ ರೀತಿ ಇದ್ದಾಗ ಅವರಿಗೆ ಅನೈತಿಕ ಸಂಬಂಧದ ಆಸಕ್ತಿ ಹೆಚ್ಚಾಗಿ ಕಂಡುಬರುತ್ತದೆ. ಹಾಗೆ ಅವರು ಅನೈತಿಕ ಸಂಬಂಧಗಳಲ್ಲಿ ಸಿಕ್ಕಿ ಹಾಕಿಕೊಂಡು ಜೀವನದಲ್ಲಿ ಕಷ್ಟ ನಷ್ಟಗಳನ್ನು ಅನುಭವಿಸುವಂತಹ ಸಾಧ್ಯತೆ ಇದೆ ಎಂಬುದನ್ನು ತಿಳಿಯಬೇಕು. ಮಂಗಳ 2ರಲ್ಲೂ ಕಪ್ಪು ಚುಕ್ಕೆ ಇದ್ದರೆ, ಇಂತಹ ವ್ಯಕ್ತಿಗಳಲ್ಲಿ ಇಲ್ಲಿ ಮಂಗಳ 2, ಇಲ್ಲಿ ಮಂಗಳ 1, 2ರಲ್ಲೂ ಕಪ್ಪು ಚುಕ್ಕೆ ಇದ್ದರೆ ಅವರು ಹತ್ಯೆ ಆಗುವ ಸಂಭವವಿದೆ ಎಂದು ತಿಳಿಯಬೇಕು.
ಹೃದಯ ರೇಖೆಯವರೆಗೆ ಕೆಳಗೆ ಬಗ್ಗಿ ಮಂಗಳ ಎರಡಕ್ಕೆ ಬಂದಿದ್ದರೆ, ಈ ರೇಖೆ ಹೀಗೆ ಮಂಗಳ ಎರಡಕ್ಕೆ ಬಂದಿದ್ದರೆ, ಈ ರೇಖೆ ಮಂಗಳ ಎರಡಕ್ಕೆ ಬಂದಿದ್ದರೆ, ಹೀಗೆ ಇಳಿದು ಇಲ್ಲಿ ಬಂದಿದ್ದರೆ, ಮಂಗಳ ಇಳಿದು ಮಂಗಳ ಎರಡರ ಚುಕ್ಕೆ ಆಯ್ತಲ್ಲ, ಅತಿಯಾಗುವ ಸಂಬಂಧವಿದೆ ಎಂದು ತಿಳಿಯಬೇಕು. ಹೃದಯ ರೇಖೆ ಕೆಳಗೆ ಬಗ್ಗಿ ಮಂಗಳ ಎರಡಕ್ಕೆ ಬಂದಿದ್ದರೆ ಅವರಿಗೆ ಶತ್ರುಗಳಿದ್ದಾರೆಂದು ತಿಳಿಯಬೇಕು. ಜಮೀನು ಆಸ್ತಿ ಸಂಬಂಧ ಹಲವು ಸಮಸ್ಯೆಗಳಿಗೆ ಸಿಕ್ಕಿ ಹಾಕಿಕೊಳ್ಳಬಹುದು. ಹಿರಿಯರಿಂದ ಆಸ್ತಿಯು ಕೈತಪ್ಪಿಯುವ ಸಾಧ್ಯತೆ ಇರುತ್ತದೆಂದು ತಿಳಿಸಬೇಕು. ಅದೇ ಈ ರೀತಿ ಹಲವಾರು ವಿಚಾರಗಳನ್ನು ನಾವು ನಮ್ಮ ಹೃದಯ ರೇಖೆಯಿಂದ ತಿಳಿಯಬಹುದು. ಆದರೆ ಹಸ್ತ ನೋಡಿ ಎಲ್ಲವೂ ತಿಳಿಯುವಂತಹ ಸಾಧ್ಯತೆ ಇರುವುದರಿಂದ ಸೂಕ್ಷ್ಮವಾಗಿ ಇಂಥ ವಿಚಾರಗಳನ್ನು ಪರಿಶೀಲಿಸಿದಾಗ ಮಾತ್ರ ನಿಮಗೆ ಅದರ ಪೂರ್ಣ ವಿವರ ಅರ್ಥವಾಗುವುದು. ಇಂತಹ ವಿಚಾರಗಳನ್ನು ಇನ್ನೂ ಇವೆ, ಅವುಗಳು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನೀವು ಇನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹ ಕೊಡಿ. ವಿಡಿಯೋವನ್ನು ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಿಮ್ಮ ಭವಿಷ್ಯ ನಿಮಗೆ ತಿಳಿಯುವ ಆಸಕ್ತಿ ಇದ್ದರೆ ನೀವು ಮನೆಯಲ್ಲೇ ಕುಳಿತು ನಿಮ್ಮ ಭವಿಷ್ಯವನ್ನು ನೀವು ತಿಳಿದುಕೊಳ್ಳಬಹುದು. ನಿಮ್ಮ ಜೀವನದಲ್ಲಿ ಮುಂದೆ ಏನೇನು ನಡೆಯುತ್ತದೆ ಎಂಬುದನ್ನು ಈ ರೀತಿಯ ಲೆಕ್ಕಾಚಾರದಿಂದ ಹೇಳಲಾಗುತ್ತದೆ. ಆದರೆ ಅದಕ್ಕೆ ಆಸಕ್ತಿ ಇದ್ದವರು ಮಾತ್ರ ನೀವು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಹಾಯ್ ಅಂತ ಕಳಿಸೋದು ಸಾಕು, ಎಸ್ ಅಂತ ಕಳಿಸೋದಾದರೂ ಸಾಕು. ನಾವು ನಿಮಗೆ ಮುಂದೇನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ನೀವು ಅದರಂತೆ ಮುಂದುವರೆದರೆ ನಿಮ್ಮ ಭವಿಷ್ಯ ನಿಮಗೆ ತಿಳಿಯುತ್ತದೆ. ಅದಕ್ಕಾಗಿ ನಿಮಗೆ ಆಸಕ್ತಿ ಇದ್ದರೆ, ಭವಿಷ್ಯ ತಿಳಿಯುವ ಆಸಕ್ತಿ ಇದ್ದರೆ ಮಾತ್ರ ನೀವು ನಮಗೆ ಮೆಸೇಜ್ ಮಾಡಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.